ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಿನಗಂತೂ ನಾನು ಹೇಳಿದ ಅರ್ಥ ಆಗಕ್ಕಿಲ್ಲ, ಆದ್ರೆ ನಂದನ್ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತೈತೆ. ಅವರೇ ನಿನ್ನನ್ನ ಸರಿ ಮಾಡ್ತಾರೆ. ನಾನ್ ಮಾತ್ರ ನಿಮ್ ಮನೆಗೆ ಬರಕ್ಕಿಲ್ಲ ಅಕ್ಕ. ಅಷ್ಟೇ ಅಲ್ಲ ಅಕ್ಕ, ಅಪ್ಪಯ್ಯಂಗೆ ನನ್ನ ಅವಶ್ಯಕತೆ ಐತೆ. ಅಲ್ಲಿ ಅಪ್ಪಯ್ಯ ಅಮ್ಮ ಅತ್ಯಮ್ಮ ಎಲ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ ಗೊತ್ತಾ? ಯಾವ್ದೋ ಗಲ್ಲಿಲಿ ಬಾಡಿಗೆ ಮನೆ, ಒಂದ್ ಚಿಕ್ಕ ಬಾಡಿಗೆ ಮನೇಲಿ ಅವ್ರೆ ಅಕ್ಕ. ಒಂದೊತ್ತಿನ ಊಟಕ್ಕೂ ಪಡ್ತಾ ಇದ್ದಾರೆ. ಇದೆಲ್ಲ ಯಾಕೆ ಆಗ್ತಾ ಇರೋದು ಹೇಳು? ನಿನ್ನ ಮದುವೆ ಸಲುವಾಗಿ. ತನ್ನ ಸರ್ವಸ್ವನೇ ದಾರೆ ಎಳ್ದು ಯಾಕೆ ಹೇಳು ಈ ಮದ್ವೆ ಮಾಡ್ಕೊಟ್ರು? ನೀನು ಆ ಮನೆಯಲ್ಲಿ ಖುಷಿಯಾಗಿ ಸಂತೋಷವಾಗಿ ಇರ್ಲಿ ಅಂತ. ಆದ್ರೆ ಅದನ್ನೆಲ್ಲ ನೀನು ಲೆಕ್ಕಿಸ್ದೆ ಈಗ ಚಿಕ್ಕ ಮಕ್ಳ ತರ ಹಠ ಮಾಡ್ತಿದ್ಯಲ್ಲ ಅಕ್ಕ. ಸರಿಯಾಗಿ ಕೇಳಿಸ್ಕೊಳಕ್ಕ, ನಾನು ಅಪ್ಪಯ್ಯನ್ನ ಅವನ್ನ ಬಿಟ್ಟು ಎಲ್ಲಿಗೂ ಬರಕ್ಕಿಲ್ಲ. ನಾನು ಅಲ್ಲಿಂದಾನೆ ಕಾಲೇಜಿಗೆ ಹೋಗ್ತೀನಿ, ಏನಾರ ಕೆಲ್ಸ ಹಿಡಿತೀನಿ. ನೀನು ನನ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಂದನ್ ಅವ್ರ ಜೊತೆ ಆರಾಮಾಗಿ ಬದುಕೋದನ್ನ ನೋಡು. ಪೂರ್ವಿ, ಅಪ್ಪಯ್ಯ ಅವನ್ನ ನೋಡ್ಕೋಬೇಕು, ಅವ್ರ ಕಷ್ಟಕ್ಕೆ ನೆರವಾಗ್ಬೇಕು ಅನ್ನೋದ್ ತಾನೇ ನಿನ್ ಯೋಚನೆ. ಅದಕ್ ನಾನಿಲ್ವೇನೆ? ನಾನು ನಂದನವ್ರ ಮನೆಯಿಂದ ಹೋಗಿ ಅಪ್ಪಯ್ಯಂಗೆ ಕೆಲಸ ಮಾಡ್ಕೊಡ್ತೀನಿ, ಅವ್ರ ಕಷ್ಟಕ್ಕೆ ಹೆಗ್ಲಾಗಿರ್ತೀನಿ. ಆದ್ರೆ ನೀನು ನಂದನವ್ರ ಜೊತೆ ಅವ್ರ ಮನೆಗೆ ಹೋಗಿ ಅವ್ರ ಜೊತೆಲೆ ಬದುಕ್ಬೇಕು ಕಣೆ. ಯಾಕೆ ನಿನ್ಗಿದೆಲ್ಲ ಅರ್ಥ ಆಗ್ತಿಲ್ಲ? ಅಯ್ಯೋ, ಇವನಿಗೆ ಏಟ್ ಹೇಳಿದ್ರು ಅರ್ಥ ಆಗಕ್ಕಿಲ್ಲ ಪೂರ್ವಿ. ಹೌದು, ನನ್ಗೆ ಅರ್ಥ ಆಗೋದಿಲ್ಲ, ಆದ್ರೆ ನಿಮ್ಗೂ ಯಾಕೆ ಇದೆಲ್ಲ ಅರ್ಥ ಆಗ್ತಿಲ್ಲ? ಪೂರ್ವಿನೇ ಮನೆ ಸೊಸೆ ನಂದನ್ನೂರ್ ಹೆಂಡತಿ ಅಂತ 1000 ಸಲ ಹೇಳಿದ್ರೆ ಆಗ್ಲಾದ್ರೂ ಅರ್ಥ ಆಗತ್ತಲ್ವಾ? ಪೂರ್ವಿ, ನನ್ಗಿದೆಲ್ಲ ಗೊತ್ತಿಲ್ಲ. ನೀನ್ ಮಾತ್ರ ನಂದನ್ನೋರ್ ಜೊತೆ ಅವ್ರ ಮನೆಗೆ ಹೋಗ್ಬೇಕು ಕಣೆ. ಅಕ್ಕ, ನೀನು ನನ್ನ ನೆಮ್ಮದಿನೇ ಬಯಸೋದಾದ್ರೆ, ನಾನು ಖುಷಿಯಾಗಿರ್ಬೇಕು ಅಂತಾನೆ ಅನ್ಕೊಂಡಿರೋದಾದ್ರೆ ನೀನ್ ಹೀಗ್ ಮಾತಾಡ್ತಾ ಇರ್ಲಿಲ್ಲ ಕಣೆ. ನಾನು ನಿನ್ನಂಗೆ ತ್ಯಾಗ ಮಾಡ್ತಿಲ್ಲ, ನಿಜಾನೇ ಹೇಳ್ತಿರೋದು. ನಿಗೆ ಆ ಮನೆ ನರಕ. ನನ್ನನ್ನ ಅಂತ ನರಕಕ್ಕೆ ದೂಡ್ಬೇಡ ಅಕ್ಕ, ಪ್ಲೀಸ್. ಏನಾದ್ರೂ ಮಾಡ್ಕೊಳವ ನೀನು. ಮಹೇಂದ್ರ, ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಪದ್ಮಿನಿ ತಾನ್ ಮಾಡಿದ ತಪ್ಪನ್ನ ಮುಚ್ಚಿಟ್ಟು ನಂದನ್ಗೂ ಹೇಳ್ಬಾರ್ದು ಅಂತ ನಿರ್ಧಾರ ಮಾಡಿ ಅವನ ಜೊತೆನೆ ಜೀವನ ನಡೆಸ್ಬೇಕು ಅಂತ ಕನ್ಸು ಕಟ್ಕೊಂಡಿದ್ದಾಳೆ ಅಂತ ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಪದ್ಮಿನಿನೇ ಪೂರ್ವಿ ನಂದನ್ ಹೆಂಡತಿ ಅಂತ ಅವಳೇ ಅಂತಿದ್ದಾಳೆ. ಹೌದು ಅಮ್ಮಾಜಿ, ನಂದನ್ ಜೊತೆ ಯಾರು ಜೀವನ ಮಾಡಬೇಕು ಅನ್ನೋದ್ರ ಬಗ್ಗೆ ಅಕ್ಕ ತಂಗಿರ ಮಧ್ಯೆ ಸಾಕಷ್ಟು ಚರ್ಚೆ ಆಗಿದೆ. ಪಾಪ ಪದ್ಮಿನಿ ನಮ್ಮ ಮನೆ ಬಿಟ್ಟು ಹೋಗೋದಕ್ಕೆ ತಯಾರಾಗಿದ್ದಾಳಲ್ಲ. ನರೇಂದ್ರ, ನನಗೀಗಂತೂ ತುಂಬಾ ಸಮಾಧಾನ ಅನಿಸ್ತಿದೆ ಕಣೋ. ನನಗೊಂದು ಅವಕಾಶ ಬೇಕು ಅಂತ ಹೇಳ್ತಿದ್ದಲ್ಲ, ಇದೇ ಅದು. ಆ ದೇವರು ನನ್ನ ಕೈ ಬಿಟ್ಬಿಟ್ಟಿದ್ದಾನೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ
ಪದ್ಮಿನಿ ತನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡು ಪೂರ್ವಿನ ನಂದನ್ ಜೊತೆ ಸೇರ್ಸೋಕೆ ತಯಾರಿದ್ದಾಳಲ್ಲ, ನನಗಿಷ್ಟು ಸಾಕು ಕಣೋ. ಇನ್ನು ಮುಂದೆ ಪೂರ್ವಿನೇ ನಮ್ಮನೆ ಸೊಸೆ ಅಂತ ಧೈರ್ಯವಾಗಿ ನಾನು ಘೋಷಣೆ ಮಾಡ್ಬೋದು. ಅಮ್ಮಾಜಿ, ಇದನ್ನೆಲ್ಲ ಇಷ್ಟು ಸುಲಭ ಅಂತ ಯಾಕೆ ಅನ್ಕೋತಾ ಇದ್ದೀರಿ? ಪೂರ್ವಿನೇ ಇದಕ್ಕೆಲ್ಲ ತಯಾರಿಲ್ವಲ್ಲ, ಒಪ್ಕೋತಾ ಇಲ್ಲ ಅವಳು. ನರೇಂದ್ರ, ಯಾವುದೇ ಒಂದು ಹೆಣ್ಣು ಅಕ್ಕ ಪ್ರೀತಿಸ್ತಾ ಇರೋ ಹುಡುಗನ್ನ ತನ್ನ ಗಂಡ ಅಂತ ಒಪ್ಕೊಳ್ಳೋದಿಲ್ಲ. ಅವರಿಬ್ಬರ ಮಧ್ಯೆ ನಾನು ಹೋಗಿ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನಿಸ್ತಿರುತ್ತೆ. ಆದ್ರೆ ನಾವೀಗ ನಿಧಾನವಾಗಿ ಪೂರ್ವಿ ಮನ್ಸನ್ನ ಬದಲಾಯಿಸ್ಬೋದು. ಆಯ್ತು ಅಮ್ಮಾಜಿ, ನೀವು ಪೂರ್ವಿ ಮನ್ಸನ್ನ ಬದಲಾಯಿಸ್ತೀರಾ ಅಂತಲೇ ಅನ್ಕೊಳ್ಳೋಣ. ಆದ್ರೆ ನಮ್ಮ ನಂದನ್ ಮನ್ಸನ್ನ ಹೇಗೆ ಬದಲಾಯಿಸ್ತೀರಿ? ಅವನು ಇದಕ್ಕೆ ಒಪ್ಕೋತಾನೆ ಅಂತ ನಿಮ್ಗೆ ಅನ್ಸುತ್ತಾ? ನನಗನ್ಸಲ್ಲ. ಅಮ್ಮಾಜಿ, ನೆನ್ನೆ ನೀವು ಪದ್ಮಿನಿ ಹತ್ರ ಮಾತಾಡಬೇಡ ಅಂತ ಅವನಿಗೆ ಹೇಳಿದ್ರಿ. ಅವನು ನಿಮ್ಮ ಮಾತನ್ನು ಪಾಲಿಸದ್ನ ಇಲ್ವಲ್ಲ? ಪದ್ಮಿನಿ ಹತ್ರ ಹೋಗಿ ಮಾತಾಡ್ದ, ಅವಳನ್ನು ಒಲಿಸ್ಕೊಳ್ಳೋ ಪ್ರಯತ್ನ ಪಟ್ಟ. ಯಾವ ಕಾರಣಕ್ಕೂ ನಮ್ಮ ನಂದನ್ ಪದ್ಮಿನಿನ ಬಿಟ್ಟು ಕೊಡಲ್ಲ ಅಮ್ಮಾಜಿ. ಪ್ರಯತ್ನನೇ ಪಡೆದೆ ಫಲ ಸಿಗೋದಿಲ್ಲ ನರೇಂದ್ರ. ನಂದನ್ ಹತ್ರ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಚಂಚಲ, ನಿನ್ಗೇನಾದ್ರೂ ಬುದ್ಧಿಗಿದ್ದಿ ಇದೆಯಾ? ಅಲ್ಲ, ಆ ಚಂದಲಾಲ್ ಮೇಲಿರೋ ಕೋಪಕ್ಕೆ ನಿನ್ ಕಾಲ್ಗೆ ನೀನೇ ಪೆಟ್ ಮಾಡ್ಕೊಳ್ತಿದ್ಯಲ್ಲ. ಇನ್ನೇನು, ಅವ್ನು ನಮ್ಮನ್ನ ಮನೆಗೆ ಸೇರಿಸ್ಲಿಲ್ಲ, ಮೊದ್ಲು ಆಚೆ ಕಳ್ಸು ಅಂತ ಹೇಳ್ದ. ನಾನು ಈ ವಿಷಯನ ಅಮ್ಮಾಜಿಗೆ ಹೇಳ್ತೀನಿ. ಆಗ ಅವನ್ನ ಮನೆಗೆ ಸೇರ್ಸೋದಿರ್ಲಿ, ಬಿಸ್ನೆಸ್ ಇಂದನೂ ಹೊರಗಾಕ್ತಾರೆ. ಆವಾಗ ಅವನಿಗೆ ಬುದ್ಧಿ ಬರುತ್ತೆ. ಅಮ್ಮಾಜಿಗೆ ಹೇಳ್ತೀಯಾ? ಹೇಗೆ ಹೇಳ್ತೀಯಾ ಇದನ್ನ? ನೀನ್ ಅಮ್ಮಾಜಿಗೆ ಹೇಳಿದ್ರೆ ನೀನ್ಯಾಕೆ ಚಂದಲಾಲ್ ಮನೆಗೆ ಹೋಗಿದ್ದೆ ಅಂತ ಕೇಳ್ತಾರೆ. ಆಗೇನ್ ಹೇಳ್ತೀಯಾ? ಆಮೇಲೆ ಚಂದಲಾಲ್ ಭುಜಣ್ಣನ್ ಬಗ್ಗೆ ಇವರೇ ನನ್ನ ಹತ್ರ ಫಿಟ್ಟಿಂಗ್ ಇಟ್ಟಿದ್ದು ಅಂತ ಹೇಳ್ತಾನೆ. ಆಗ ಅಮ್ಮಾಜಿ ನೀನನ್ ಸುಮ್ನೆ ಬಿಡ್ತಾರಾ? ಇಲ್ಲ ಅತ್ತೆ, ಒಂದಂತೂ ಕನ್ಫರ್ಮ್, ಇಲ್ಲಿ ಏನೋ ವಿಷಯ ಇದೆ. ನಾವ್ ಅವನ್ ಮನೆಗ್ ಹೋಗಿದ ತಕ್ಷಣ ಮೊದ್ಲು ಅವ್ರನ್ನ ಮನೆಯಿಂದ ಆಚೆ ಕಳ್ಸು ಅಂತ ಹೇಳ್ದ. ಹೌದು ಚಂಚು. ಇಲ್ಲ ಅತ್ತೆ, ಅವನ್ ವಿಷಯ ಹೇಳ್ದೆ ನಮ್ಮನ್ನ ಅವಾಯ್ಡ್ ಮಾಡ್ದಷ್ಟು ನನಗದನ್ನ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗ್ತದೆ. ಸರಿ, ಆದ್ರೆ ಹೇಗ್ ತಿಳ್ಕೊಳ್ತೀಯಾ? ಏನಾದ್ರೂ ಪ್ಲಾನ್ ಮಾಡ್ಬೇಕು ಅತ್ತೆ. ಒಟ್ನಲ್ಲಿ ಚಂಚಲ ಸೋಲೋ ಮಾತೇ ಇಲ್ಲ. ನೀನೇನೇ ಪ್ಲಾನ್ ಮಾಡೋದಿದ್ರು ಮನೆಗ್ ಹೋಗಿ ಮಾಡುವಂತೆ. ಅಮ್ಮಾಜಿ ಬರೋ ಮುಂಚೆ ನಾವು ಮನೇಲಿರ್ಬೇಕು. ನಡಿ ಹೋಗೋಣ, ಹತ್ತು ಕಾರು. ಯಾಕೆ ಪದ್ಮಿನಿ, ಒಂದೇ ಒಂದ್ಸಲನು ನೀನು ತಾಳಿ ಯಾರು ಕುತ್ಕೆಲ್ಬೇಕಾದ್ರೂ ಇರಲಿ, ನಾನು ನೀವು ಒಂದಾಗಿ ಬದುಕೋಣ ಅನ್ನೋ ಮಾತೇ ಆಡ್ತಾ ಅಲ್ಲ. ನಿನ್ನ ಮನ್ಸನ್ನು ಹೆಂಗೆ ಬದಲಾಯಿಸ್ಲಿ ನಾನು? ಹೇಗಿದೆಯಾ ಕಂದ? ಪರವಾಗಿಲ್ಲ ಅಜ್ಜಿ, ನನಗಿಂತ ಹೆಚ್ಚಿಗೆ ತೊಂದರೆ ಆಗಿರೋದು ಪಾಪ ಪದ್ಮಿನಿಗೆ. ಅವಳು ಬೇಗ ಹುಷಾರಾದ್ರೆ ನನ್ಗಷ್ಟೇ ಸಾಕು. ಅಲ್ಲ, ನಿನಗೆ ಏಟಾಗಿದ್ರು ಪದ್ಮಿನಿಗೇನಾಯ್ತು ಅಂತ ಎಷ್ಟು ಒದ್ದಾಡ್ತಿದ್ಯಲ್ಲ. ಅವಳು ಅಂದ್ರೆ ನಿನಗೆ ಅಷ್ಟಿಷ್ಟನಾ? ಏನಜ್ಜಿ ಹೀಗೆ ಕೇಳ್ತಿದ್ಯಾ? ನನ್ ಪ್ರಾಣ ಅಜ್ಜಿ ಅವಳು. ಇವನ ಹತ್ರ ಹೇಗೆ ವಿಷಯನ ಪ್ರಸ್ತಾಪ ಮಾಡ್ಲಿ? ಪದ್ಮಿನಿನ ಪ್ರಾಣ ಅಂತಾನೆ. ಇವಳನ್ನ ಮರೆತು ಪೂರ್ವಿ ಜೊತೆ ಸಂಸಾರ ಶುರು ಮಾಡುವಂತ ಯಾವ ಬಾಯಲ್ಲಿ ಕೇಳ್ಕೊಳ್ಳಿ? ನಂದನ್, ನಾನ್ ನಿನ್ಗೊಂದು ಪ್ರಶ್ನೆ ಕೇಳ. ನಾನ್ ಕೇಳಿದಕ್ಕೆ ಸರಿಯಾಗಿ ಯೋಚನೆ ಮಾಡಿ ಉತ್ತರ ಕೊಡ್ಬೇಕು ನೀನು. ಏನಜ್ಜಿ ಅದು? ಕೇಳು. ಪದ್ಮಿನಿ ನಿನ್ ಜೀವನದಲ್ಲಿ ಬಂದೇ ಇಲ್ಲ ಅಂದಿದ್ರೆ ಏನಾಗ್ತಿತ್ತು? ಯಾಕೆ ಈ ಥರ ಪ್ರಶ್ನೆ ಕೇಳ್ತಿದ್ಯಾ ಅಜ್ಜಿ? ಏನಾಯ್ತು? ನನಗೆ ಮೊದಲು ಉತ್ತರ ಕೊಡು. ಉದ್ವೇಗದಲ್ಲಿ ನೀನು ಉತ್ತರ ಕೊಡೋ ಹಾಗಿಲ್ಲ. ಯೋಚನೆ ಮಾಡಿ ಉತ್ತರ ಕೊಡು. ಪದ್ಮಿನಿ ನಮ್ಮ ಲೈಫಲ್ಲಿ ಬಂದೇ ಇಲ್ಲ ಅಂದಿದ್ರೆ
ಏನಾಗ್ತಿತ್ತು? ಬೇರೆ ಯಾವುದೋ ಹುಡುಗಿನ ಮದುವೆ ಆಗಿರ್ತಿದ್ದೆ. ನೀನಂತೂ ಬಿಡ್ತಿರ್ಲಿಲ್ಲ. ಸೊ ಪದ್ಮಿನಿ ಥರದ್ದೇ ಯಾವುದೋ ಹುಡುಗಿ ಇಷ್ಟ ಆಗ್ತಿದ್ಲೇನೋ ಅಷ್ಟೆ. ಹೌದು ನಂದನ್, ನಮ್ಮ ಜೊತೆಲಿ ಯಾರು ಇಲ್ಲ ಅಂದ್ರೂ ಬದುಕು ಸಾಗ್ಲೇಬೇಕಲ್ವಾ? ಕತ್ಲೆ ಆಯ್ತು ಅಂತ ಯಾರು ಕತ್ಲೆಲೆ ಕೂತ್ಕೊಳ್ಳಲ್ಲ, ದೀಪ ಹಚ್ಕೋತಾರೆ. ಇದು ಹಾಗೆ ಅಲ್ವಾ? ನಂದನ್, ಅಕಸ್ಮಾತ್ ಆಗಿ ಪದ್ಮಿನಿ ನಿನ್ನಿಂದ ದೂರ ಆಗುವಂತ ಸಂದರ್ಭ ಬಂದ್ರೆ ನೀನೇನ್ ಮಾಡ್ತೀಯ? ಅಜ್ಜಿ, ಯಾಕೆ ಹೀಗೆಲ್ಲ ಕೇಳ್ತಿದ್ಯಾ? ನಾನು ಉತ್ತರ ಕೊಡು ನಂದನ್. ಪದ್ಮಿನಿ ನನ್ನಿಂದ ದೂರ ಆದ್ರೆ ಆ ಕ್ಷಣನೇ ಸಾಯ್ತೀನಿ ನಾನು. ಹಾಗೆಲ್ಲ ಮಾತಾಡ್ಬೇಡ ಕಣೋ, ಬಿಡ್ತವನು. ಮೊದಲು ಹೀಗೆಲ್ಲ ಯಾಕೆ ಕೇಳ್ತಿದ್ಯಾ ಅಂತ ಹೇಳಜ್ಜಿ. ಯಾಕೂ ಇಲ್ಲ, ನೀನು ಪದ್ಮಿನಿನ ಪ್ರೀತಿಸ್ತಾ ಇರೋದು, ಅವಳ ಬಗ್ಗೆ ಅತಿಯಾದ ಕಾಳಜಿ ತೋರಿಸ್ತಾ ಇರೋದು, ಇದೆಲ್ಲ ನನಗೆ ಯಾಕೋ ಭಯ ಆಯ್ತು. ಅದಕ್ಕೆ ಅಜ್ಜಿ ನಿಂತ್ಕೋ. ನನ್ನ ಪದ್ಮಿನಿ ಮಧ್ಯೆ ಏನೋ ಮನಸ್ತಾಪ ಇದೆ, ಪದೇ ಪದೇ ಜಗಳ ಆಗ್ತಿದೆ ಅನ್ನೋದ ನಿನ್ ಚಿಂತೆ. ಅದಕ್ಕೆ ಪದ್ಮಿನಿದೆ ಏನೋ ತಪ್ಪಿರುತ್ತೆ ಅಂತ ಅವಳ ಮೇಲೆ ಬೇಜಾರು ಮಾಡ್ಕೊಂಡಿದ್ಯಾ ನೀನು? ಅದಕ್ಕೆ ಹೀಗೆಲ್ಲ ಕೇಳ್ತಿದ್ಯಾ? ಒಂದಂತೂ ಸತ್ಯ ಅಜ್ಜಿ, ನನ್ನ ಪದ್ಮಿನಿ ಮಧ್ಯೆ ಎಷ್ಟೇ ಜಗಳ ಬರ್ಬೋದು, ಆದ್ರೆ ನಾನು ಯಾವತ್ತೂ ಅವಳಿಂದ ದೂರ ಹೋಗಲ್ಲ. ಸಾಯೋ ತನಕ ಅವಳ ಜೊತೆನೆ ಬದುಕ್ತೀನಿ. ಅಲ್ವೇ? ಸಮಾಧಾನ ಮಾಡ್ಕೊಳ. ನಿಮ್ಮ ಕೈ ಹಂಗೆ ಈ ವಿಷಯದಾಗೆ ಯಾರ ಮಾತನ್ನು ಕೇಳಕ್ಕಿಲ್ಲ. ಅಲ್ಲ ಅತ್ಯವ, ಅಕ್ಕ ಹಿಂಗೆ ಆಡ್ತಿದ್ರೆ ಏನ್ ಮಾಡೋದು? ನನಗಂತೂ ತುಂಬಾ ಭಯ ಆಗ್ತೈತೆ. ಯಾಕವ್ವ, ನಿಮ್ಮ ಅಕ್ಕಯ್ಯ ಹೇಳ್ದಕ್ಕೆಲ್ಲ ಹೆದರ್ಕೊಳ್ಳೋದು ಯಾಕೆ? ಅವಳು ಹೇಳ್ದಂಗೆ ಏನೂ ಆಗಕ್ಕಿಲ್ಲ. ನೀನ್ ಸೌಖ್ಯರು. ಅತ್ಯವ, ನಾನಿವತ್ತು ಈ ತಾಳಿನ ತೆಗಿಯಕ್ ಹೋಗಿದ್ದಕ್ಕೆ ಅಲ್ವಾ ನಂದನವರು ಬಿದ್ದಿದ್ದು. ಅವತ್ತು ಅಷ್ಟೇ ತಾಳಿನ ತೆಗಿಯಕ್ಕೆ ಅಂತ ಹೋದಾಗ್ಲೆ ಅವ್ರ ಬೆನ್ಮೇಲೆ ತೆಗ್ಗಿನ ಗರಿ ಬಿದ್ದಿತ್ತು. ಇವತ್ ನೋಡಿದ್ರೆ ಹಿಂಗಾಯ್ತು. ಇವಳು ಈ ತರ ಯೋಚನೆ ಮಾಡ್ತಿದ್ದಾಳಲ್ಲ, ಏನ್ ಮಾಡೋದು? ಚೊಳ್ಳೆ ಹೆಂಗಾರ ಸಮಾಧಾನ ಮಾಡ್ಲೇಬೇಕು. ನೋಡವ ಪೂರ್ವಿ, ಹಂಗೆಲ್ಲ ಏನೂ ಆಗಕ್ಕಿಲ್ಲ. ಇದೆಲ್ಲ ಕಾಕತಾಳೀಯ ಅಷ್ಟೇ. ನಿನ್ ತಾಳಿ ತೆಗೆದ್ರೆ ಏನೂ ಆಗಲ್ಲ. ಇಲ್ಲ ಅತ್ಯವ, ನಾನು ಯಾವುದೇ ಕಾರಣಕ್ಕೂ ಈ ತಾಳಿನ ತೆಗಿಯಕ್ಕಿಲ್ಲ. ಏನ್ ಹೇಳ್ತಿದೀಯ ನೀನು? ತಾಳಿ ತೆಗಿಯಕ್ಕಿಲ್ಲ ಅಂದ್ರೆ ಏನ್ ಅರ್ಥ? ಅಂದ್ರೆ ನೀನು ನಿಮ್ಮ ಅಕ್ಕನ ದಾರಿನೇ ಹಿಡ್ದಿಯಾ? ಚಚೆ, ನಾನು ಹೇಳ್ತಿರೋದು ಹಂಗಲ್ಲ ಅತ್ಯವ. ಈ ತಾಳಿನ ತೆಗಿಯೋದ್ರಿಂದ ನಂದನವ್ರಿಗೆ ತೊಂದರೆ ಆಗ್ತೈತೆ ಅನ್ನೋದಾದ್ರೆ ನಾನು ಇದನ್ನ ತೆಗಿಯಕ್ಕಿಲ್ಲ ಅಂತಿದ್ದೀನಿ. ಹಂಗಂದ್ರೆ ಈ ತಾಳಿನ ಕುತ್ಕೆನೆ ಹಾಕೊಂಡಿರ್ತೀಯ ನೀನು? ಚೆನ್ನೆ ತನಕ ಅಂತ ಇದನ್ನ ಹಾಕೊಂಡಿರ್ತೀಯ? ಪೂರ್ವೆ, ಈ ತಾಳಿ ನಿನ್ ಕುತ್ಕೆಲಿ ಇರೋ ಅಷ್ಟು ದಿವ್ಸನು ನಿಮ್ಮ ಅಕ್ಕ ಬಾವ ಒಂದಾಗಕ್ಕಿಲ್ಲ. ಅತ್ಯವ, ಈ ತಾಳಿನ ನಂದನವರು ಅಕ್ಕನ್ ಕುತ್ತಿಗೆಗೆ ಹಾಕೋ ಸಂದರ್ಭ ಯಾವತ್ತು ಬರ್ತೈತೋ ಅವತ್ತು ನಾನು ಇದನ್ನ ತೆಗಿತೀನಿ. ಅಲ್ಲಿ ಗಂಟ ಯಾರು ಏನೇ ಹೇಳಿದ್ರು ನಾನು ಇದನ್ನ ತೆಗಿಯಕ್ಕಿಲ್ಲ. ಅಲ್ಲ ಅತ್ಯವ, ಒಂದ್ ವೇಳೆ ಇದನ್ನ ನಾನು ತೆಗೆದು ನಂದನವ್ರಿಗೇನಾದ್ರೂ ಅಪಾಯ ಆದ್ರೆ ಅಕ್ಕನ್ ಗತಿ ಏನು? ಹಂಗಾಗ್ಬಾರ್ದು ಅತ್ಯವ.
ಅಲ್ಲ ಪೂರ್ವಿ, ಈ ತಾಳಿನ ನಿಮ್ಮಪ್ಪಯ್ಯ ನೋಡಿದ್ರೆ, ನಿಮ್ಮವ್ವ ನೋಡಿದ್ರೆ ಏನು ಗತಿ? ಅವ್ರಿಗೆ ಗೊತ್ತಾಗ್ದಂಗ್ ನಾನ್ ನೋಡ್ಕೋತೀನಿ ಅತ್ಯವ. ಪೂರ್ವಿ, ಅದೀಗ ಅಷ್ಟು ಸುಲಭ ಅಲ್ಲ. ನೀನ್ ಇಷ್ಟು ದಿವಸ ಆ ಮನೆಯಲ್ಲಿದ್ದೆ, ಈಗ ನಿಮ್ಮವ್ವ ನಿಮ್ಮಪ್ಪಯ್ಯನ ಜೊತೆ ಇರ್ತೀಯ. ಅಕಸ್ಮಾತಾಗಿ ತಾಳಿನ ಅವ್ರು ಏನಾರು ನೋಡಿದ್ರೆ ಏನು ಮಾಡೋದು? ಅವ್ರ ಇದನ್ನ ನೋಡ್ತಿದ್ದಂಗೆ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು. ಈಗ ಈಗ ಸುಮ್ಕೆ ಮನೆಗೆ ಹೋಗುವ, ನಡೀರಿ. ಯವ್ವ, ಅಮ್ಮಾಜಿಗೊಂದ್ ಮಾತು ಹೇಳ್ಬಿಟ್ಟು ಹೋಗುವ. ನಾನ್ ಬಂದಿರೋದು ಅಕ್ಕನ್ ನೋಡಕ್ಕೆ. ನೋಡಾಯ್ತು, ಹೋಗ್ತೀನಿ. ಇಲ್ಲಿ ಯಾರಿಗೂ ಏನು ನಾನು ಹೇಳಕ್ಕಿಲ್ಲ. ನಂದನ್, ಬಿಲ್ ಪೇ ಮಾಡಿದ್ಯಾ? ನೀನ್ ಯಾಕೆ ಇದನ್ನೆಲ್ಲ ಮಾಡಕ್ ಹೋದೆ? ನಾನಿರ್ಲಿಲ್ವಾ? ಮೊದಲೇ ಏಟ್ ಮಾಡ್ಕೊಂಡಿದ್ಯಾ, ಒಂದ್ ಕಡೆ ಕೂತ್ಕೋಬೇಕು ತಾನೆ. ನೀನು ವಾರ್ಡ್ಗೆ ಹೋಗು. ಡಾಕ್ಟರ್ ಪದ್ಮಿನಿನ ಸಂಜೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಆದಷ್ಟು ಬೇಗ ಅವಳನ್ನ ಮನೆ ಕರ್ಕೊಂಡು ಹೋಗ್ಬೇಕು. ನಂಗೆ ಇಲ್ಲಿ ಇರಕ್ಕಾಗ್ತಾ ಇಲ್ಲ. ಸರಿ, ನೀನ್ ಮನೆಗೆ ಹೋಗು. ನರೇಂದ್ರ ಬಿಟ್ಟು ಬರ್ತಾನೆ. ನಾನು ಪದ್ಮಿನಿ ಕರ್ಕೊಂಡು ಸಂಜೆ ಬರ್ತೀನಿ. ಬೇಕಾಗಿಲ್ಲ. ನಂದೆ, ಯಾಕೆ ಕೋಪ ಮಾಡ್ಕೋತಾ ಇದ್ಯಾ? ಇದು ಹಾಸ್ಪಿಟಲ್, ಎಲ್ಲರೂ ನೋಡ್ತಾರೆ. ಮೆತ್ತಗೆ ಮಾತಾಡು. ನಂಗೆ ಒಂದು ಉತ್ತರ ಕೊಡಜ್ಜಿ. ನೀನ್ ಯಾಕೆ ನನ್ನೂ ಪದ್ಮಿನಿನೂ ಬೇರೆ ಮಾಡಕ್ ನೋಡ್ತಾ ಇದೀಯಾ? ನಿನ್ನೆ ನೋಡಿದ್ರೆ ಪದ್ಮಿನಿಯಾಗೆ ಬಂದು ಮಾತಾಡ್ಸೋವರೆಗೂ ನೀನ್ ಮಾತಾಡ್ಸ್ಬೇಡ ಅಂತ ನನ್ನ ಅವಳ ಹತ್ರ ಹೋಗೋಕ್ಕೂ ಬಿಡ್ಲಿಲ್ಲ. ಇವತ್ತು ನನ್ನ ಮನೆಗೆ ಕಳ್ಸಿ ಅವಳನ್ನ ನಿನ್ ಜೊತೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇದೀಯ. ಏನಿದೆ ಅಜ್ಜಿ ನಿನ್ ಮನ್ಸಲ್ಲಿ? ಅವಳು ನನ್ನ ಹೇಳ್ತಿ ಅಜ್ಜಿ, ಅವಳನ್ನ ನಾನ್ ನೋಡ್ಕೋತೀನಿ. ಅದು ನನ್ನ ಕರ್ತವ್ಯ. ನಂದನ್, ಸಮಾಧಾನ ಮಾಡ್ಕೊಳಯ್ಯ. ಯಾಕೆ ಕೂಗಾಡ್ತಾ ಇದೀಯಾ? ನೀನು ಮಾತಾಡ್ತಾ ಇರೋದು ಅಮ್ಮಾಜಿ ಹತ್ರ ಅನ್ನೋದು ನೆನಪಿರ್ಲಿ. ಚಿಕ್ಕಪ್ಪ, ಅಜ್ಜಿ ಈ ತರ ವಿಚಿತ್ರವಾಗಿ ನಡ್ಕೋತಿರೋದಕ್ಕೆ ಕಾರಣ ಬೇಕು ನನಗೆ. ನೀವಾದ್ರೂ ಹೇಳಿ, ಏನಿದೆ ಅವ್ರ ಮನ್ಸಲ್ಲಿ? ನಂದನ್, ಕೋಪ ಮಾಡ್ಕೋಬೇಡ. ನನಗೆ ಯಾವ ದುರುದ್ದೇಶನೂ ಇಲ್ಲ ಕಂದ. ನಾನು ಆಗ್ಲೇ ಹಾಕಿ ಕೇಳಿದ್ದು ಕುತೂಹಲಕ್ಕೆ ಕೇಳಿದೆ ಅಷ್ಟೇ. ನಿನ್ ಮನ್ಸಿಗೆ ನೋವಾಗಿದ್ರೆ ನನ್ನ ಕ್ಷಮಿಸು. ಅಮ್ಮಾಜಿ, ನೀವು ಬೇಜಾರು ಮಾಡ್ಕೋಬೇಡಿ. ಅದು ಪದ್ಮಿನಿ ಬಗ್ಗೆ ನೀವು ಹಾಗೆಲ್ಲ ಪ್ರಶ್ನೆ ಮಾಡಿದ್ರಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾನೆ ಅನ್ಸತ್ತೆ. ಸರಿ, ಹೋಗ್ತಾನೆ. ನೀವೇನು ಅನ್ಕೋಬೇಡಿ. ಡಾಕ್ಟರ್, ಪದ್ಮಿನಿ ಈಗಲೇ ಡಿಸ್ಚಾರ್ಜ್ ಮಾಡ್ತೀರಾ? ಹೌದು, ಈಗಲೇ ಡಿಸ್ಚಾರ್ಜ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಚೆನ್ನಾಗಿ ರೆಸ್ಟ್ ಬೇಕು. ಅವ್ರಿಗೇನು ಕೆಲಸ ಮಾಡೋಕ್ಕೆ ಬಿಡಬೇಡಿ. ತುಂಬ ವೀಕ್ ಆಗಿದ್ದಾರೆ. ಇಲ್ಲಿಗೆ ಬಂದಾಗ ಬಿ ಪಿ ಕೂಡ ಲೋ ಆಗಿತ್ತು. ಐ ಥಿಂಕ್ ಅವರೇನೋ ಸ್ಟ್ರೆಸ್ಸಲ್ಲಿದ್ದಾರೆ ಅಂತ ಅನಿಸುತ್ತೆ. ಆದಷ್ಟು ಬೇಗ ಅದರಿಂದ ಹೊರಗಡೆ ಬಂದರೆ ಅವ್ರಿಗೆ ಒಳ್ಳೆಯದು. ಕೇಳಿಸ್ಕೊಂಡ್ಯಾ? ಅವ್ರಿಗೆ ಚೆನ್ನಾಗಿ ಊಟ ಮಾಡೋಕ್ಕೆ ಹೇಳಿ. ಅದರಲ್ಲೂ ಫ್ರೂಟ್ಸು, ವೆಜಿಟೇಬಲ್ಸು ಹೆಚ್ಚಾಗಿ ತಗೊಳ್ಳೋಕೆ ಹೇಳಿ. ಜೊತೆಗೆ ನಾನು ಬರ್ಕೊಟ್ಟಿರೋ ಮಾತ್ರೆಗಳನ್ನ ಕಂಟಿನ್ಯೂ ಮಾಡಿ. ಪದ್ಮಿನಿ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಓಕೆ? ಅವಳ ಕಾಳಜಿ ತಗೊಳಕ್ ನಾನಿದ್ದೀನಲ್ಲ ಡಾಕ್ಟರ್. ನೀವೇನು ಯೋಚನೆ ಮಾಡಬೇಡಿ. ಇನ್ನೊಂದು ವಾರದಲ್ಲಿ ಹುಷಾರಾಗ್ತಾಳೆ, ನೋಡ್ತೀರಿ. ಗುಡ್. ಸರ್, ಬಿಲ್ ಪೇ ಆಗಿದೆ ಅಲ್ವಾ? ಆಗಿದೆ. ಓಕೆ, ಡಿಸ್ಚಾರ್ಜ್ ಸಮ್ಮರಿ ಮೇಲ್ ಮಾಡಿಸ್ತೀನಿ ಸರ್. ಪದ್ಮಿನಿ, ತುಂಬ ಕನ್ಫ್ಯೂಷನಲ್ಲಿ ಬದುಕಬೇಡ. ನಿನಗೆ ಕ್ಲಾರಿಟಿ ಇದೆ, ರಿಯಾಲಿಟಿ ಏನು ಅಂತಲೂ ಗೊತ್ತಿದೆ. ಈ ಜಗತ್ತಲ್ಲಿ ಪ್ರೀತಿ ಬೇಕು, ಪ್ರೀತಿಸೋರು ಬೇಕು ಅಂತ ಏನೇನೋ ಮಾಡೋರಿದ್ದಾರೆ. ಆದರೆ ನಿನ್ನ ವಿಷಯದಲ್ಲಿ ಪ್ರೀತಿನೇ ನೀನ್ ಬೇಕು ಅಂತ ಕಾಯ್ತಾ ಇದೆ. ಈ ಪ್ರೀತಿನ ಕಳ್ಕೊಬೇಡ ಪದ್ಮಿನಿ.
ನಿಧಾನ ನಿಧಾನ. ನನಗೆ ನಿಮ್ ಸಹಾಯ ಬೇಡ, ನಾನೇ ಹೋಗ್ತೀನಿ. ನಿನ್ನ ಯಾವತ್ತೂ ಬೀಳಕ್ ನನ್ ಬಿಡಲ್ಲ, ಎಂತ ಸಂದರ್ಭದಲ್ಲೂ ಬಿಟ್ಕೊಡಲ್ಲ. ಬಿಡಿ ನಂದನ್ ಅವ್ರೆ. ನಿನ್ ಜೊತೆ ಸಪ್ತಪದಿ ತುಳಿದಿಲ್ಲ ಅಂತ ನಾನು ದೂರ ಇಡ್ತಾ ಇದೀಯಾ? 7 ಹೆಜ್ಜೆ ಏನು, ಕಷ್ಟದಲ್ಲೂ ಸುಖದಲ್ಲೂ ಬಿಡದೆ 7 ಜನ್ಮಕ್ಕೂ ನಿನ್ ಜೊತೆ ನಡಿತೀನಿ ನಾನು. ಮದುವೆಗಿಂತ ಮುಂಚೆನೂ ನಿನ್ ಕಷ್ಟದಲ್ಲಿ ಜೊತೆಗಿದ್ದೆ, ಈಗಲೂ ಇದ್ದೀನಿ, ಮುಂದೆನೂ ಇರ್ತೀನಿ. ಅಜ್ಜಿ ಬನ್ನಿ, ಮನೆಗೆ ಹೋಗೋಣ. ಪದ್ಮಿನಿ ಡಿಸ್ಚಾರ್ಜ್ ಆಯ್ತು. ನೀವು ಹೋಗಿರಿ, ನನಗೆ ಬೇರೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. ಅಲ್ಲ ಅಜ್ಜಿ, ಮನೆಗೆ ಬಂದು ಆಮೇಲೆ ಹೋಗ್ಬೋದಲ್ಲ? ಎಲ್ರೂ ಒಂದೇ ಕಾರಲ್ಲಿ ಬಂದಿದ್ದೀವಿ, ನೀವು ಹೇಗೆ ಹೋಗ್ತೀರಾ? ಬನ್ನಿ. ನನಗೆ ಬೇರೆ ಕೆಲಸ ಇದೆ, ಆಮೇಲೆ ಬರ್ತೀನಿ ಅಂತ ಹೇಳ್ದೆ ಅಲ್ವಾ? ಹೋಗ್. ನಂದನ್, ನೀವು ಹೊರಡಿ, ನಾ ಮನೆಯಿಂದ ಬೇರೆ ಕಾರ್ ತರ್ಸ್ಕೋತೀನಿ.